ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್ ನಾನು ಇಲ್ಲಿ ಬರಿತಾ ಹೋಗ್ತೀನಿ, ನೀವು ಹಾಗೆ ಫಿಲ್ ಮಾಡ್ಕೊಳ್ಳಿ ನೋಟ್ಸಿಗೆ. ಫಸ್ಟ್ ಕ್ವಶನ್, ಗ್ರೀನ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಡ್ಯಾಶ್ ಸಿನ್ಸ್ ದೇ ಸಿಂಥಸೈಸ್ ದೇರ್ ಓನ್ ಫುಡ್. ಹಸಿರು ಸಸ್ಯಗಳನ್ನ ಏನಂತ ಕರೀತಾರೆ? ಅದು ಅಲ್ಲದೆ ಅವು ಏನ್ ಮಾಡುತ್ತೆ, ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳುತ್ತಂತೆ. ವಾಟ್ ದಿಟ್ ಈಸ್ ಕಾಲ್ಡ್? ಆಟೋಟ್ರೋಪ್ಸ್. ಆಟೋಟ್ರೋಪ್. Next, fill in the blanks. The food synthesized by plants is stored as ಸಸ್ಯದಲ್ಲಿ ಯಾವ ಭಾಗದಲ್ಲಿ ಫುಡ್ ಸ್ಟೋರ್ ಆಗಿರುತ್ತಲ್ಲ ಅದನ್ನ ಸಿಂಥಸೈಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತಲ್ಲ ಸಸ್ಯಗಳು, ಏನದು ಅಂತ ಹೇಳ್ತಿದ್ದಾರೆ. ಸಸ್ಯಗಳ ಆಹಾರ ತಯಾರು ಮಾಡಿದ್ಮೇಲೆ ಏನು ಬಿಡುಗಡೆ ಆಗುತ್ತೆ? ಕಾರ್ಬೋಹೈಡ್ರೇಟ್ಸ್ ಮತ್ತೆ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಆ ಕಾರ್ಬೋಹೈಡ್ರೇಟ್ಸ್ನ ಏನಂತ ಕರಿತೀವಿ ನಾವು? What we call carbohydrates in plants? Starch. What we call? Starch. Starch ಅಂತ ಹೇಳಿ ಕರಿತೀವಿ. ಸಸ್ಯದಲ್ಲಿ ತಯಾರಾಗುವಂತಹ ಕಾರ್ಬೋಹೈಡ್ರೇಟ್ಸ್ನ ಏನಂತ ಕರಿತೀವಿ? ಸ್ಟಾರ್ಚ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. In photosynthesis, solar energy is absorbed by the pigment called dash. ಸಸ್ಯಗಳು ಆಹಾರ ತಯಾರು ಮಾಡಬೇಕಾದ್ರೆ ಎಲೆಗಳಲ್ಲಿರ್ತಕ್ಕಂಥ ಒಂದು ಪಿಗ್ಮೆಂಟ್ನ ಅಬ್ಸರ್ವ್ ಮಾಡ್ಕೊಳುತ್ತೆ, ಸನ್ಲೈಟ್. ಯಾವುದದು ಪಿಗ್ಮೆಂಟ್ ಹೆಸರೇನು? ಕ್ಲೋರೋಫಿಲ್. ಯಾವುದು? ಕ್ಲೋರೋಫಿಲ್. ನೆಕ್ಸ್ಟ್ ಡಿ ನೋಡಿ. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಪ್ಲಾಂಟ್ಸ್ ಟೇಕ್ ಇನ್ ಡ್ಯಾಶ್ ಅಂಡ್ ಡ್ಯಾಶ್ ರಿಲೀಸ್ ಗ್ಯಾಸ್. ಆಹಾರ ತಯಾರು ಮಾಡಬೇಕಾದ್ರೆ ಅಂದರೆ ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಪ್ಲಾಂಟ್ಸ್ ಏನನ್ನ ತಗೊಳುತ್ತೆ, ಯಾವ ಗ್ಯಾಸ್ ತಗೊಳುತ್ತೆ, ಯಾವ ಗ್ಯಾಸ್ನ ಬಿಡುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ತಗೊಳ್ಳೋದು ಯಾವುದು ಆಹಾರ ತಯಾರು ಮಾಡೋದಕ್ಕೆ? ಕಾರ್ಬನ್ ಡೈಆಕ್ಸೈಡ್. ಓಕೆ, ಏನು ಅದ್ರದ್ದು ಸಿಂಬಲ್, ಕೆಮಿಕಲ್ ಫಾರ್ಮುಲಾ ಏನು? ಕಾರ್ಬನ್ ಡೈಆಕ್ಸೈಡ್ದು CO2. ಕಾರ್ಬನ್ ಡೈಆಕ್ಸೈಡ್ದು ಕೆಮಿಕಲ್ ಫಾರ್ಮುಲಾ ಏನು? CO2. ಬೇಕಾದ್ರೆ ಅದು ಬ್ರಾಕೆಟಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ನೀವು. CO2. ಅಂಡ್ ದೆನ್ ರಿಲೀಸ್ಡ್ ಗ್ಯಾಸ್. ಆಹಾರ ತಯಾರಾದ್ಮೇಲೆ ಸಸ್ಯಗಳಿಂದ ನಮ್ಗೇನು ಸಿಗುತ್ತೆ? ಆಕ್ಸಿಜನ್. ಆಕ್ಸಿಜನ್ ಸಿಗುತ್ತೆ. ಆಕ್ಸಿಜನ್ ಏನು ಕೆಮಿಕಲ್ ಫಾರ್ಮುಲಾ? O2. Okay, next let's we go now 7th question answer. Name the following. A parasitic plant with yellow, slender and branched. ಏನಂತ ಕರೀತಾರೆ? ಯಾವುದೋ ಒಂದು ಮರದ ಚಿತ್ರ ತೋರಿಸಿ ಅದಕ್ಕೆ ಯೆಲ್ಲೋ ಕಲರ್ದು ಒಂದು ಪ್ಲಾಂಟ್ ಹಾಕೊಂಡಿದೆ ಅಂತ ಹೇಳಿದ್ದೆ. ಏನದು ಪ್ಲಾಂಟ್ ಹೆಸರು? ಕಸ್ಕ್ಯೂಟಾ. ವಾಟ್ ಇಟ್ ಈಸ್ ಕಾಲ್ಡ್? ಕಸ್ಕ್ಯೂಟಾ. Okay, next. Second, a plant that is partially autotrophic. ಇದು ನೆನ್ನೆ ಪಾಠ ಮಾಡ್ಬೇಕಾದ್ರೆ ಲಾಸ್ಟ್ ಹೇಳಿದೆ. ಯಾವುದು ಪಾರ್ಷಿಯಲಿ ಆಟೋಟ್ರೋಫಿಕ್? ಪಿಕ್ಚರ್ ಪ್ಲಾಂಟ್. ಅದೇ ಇನ್ಸೆಕ್ಟಿವರಸ್ ಪ್ಲಾಂಟ್ನೇ ತಾನೇ ನಾವು ಪಾರ್ಷಿಯಲಿ ಆಟೋಟ್ರೋಫಿಕ್ ಅಂತ ಕರೀದು. ಕೀಟಗಳನ್ನ ತಿನ್ನುತ್ತಲ್ಲ ಅದು, ಅದಕ್ಕೆ ಫುಲ್ಲಿ ಆಟೋಟ್ರೋಫ್ ಅಲ್ಲ, ಅದು ಪಾರ್ಷಿಯಲಿ ಆಟೋಟ್ರೋಫ್. ಅದಕ್ಕೆ ಎಕ್ಸಾಂಪಲ್ ನಾವು ಇನ್ಸೆಕ್ಟಿವರಸ್ ಪ್ಲಾಂಟ್ ಅಂತ ಬೇಕಾದರೂ ಬರೀಬೋದು. ಅದಕ್ಕೆ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, ಬುಕ್ಕಲ್ಲಿ ಇರೋದೇ ಬರೆಯೋಣ. ಪಿಕ್ಚರ್ ಪ್ಲಾಂಟ್ ಅಥವಾ ಡ್ರಾಸೆರಾ ನೆಪೆಂಥಿಸ್, ಇದನ್ನು ಬೇಕಾದ್ರೂ ಬರಿಬೋದು. ಪಿಕ್ಚರ್ ಪ್ಲಾಂಟು ಅಥವಾ ಇನ್ಸೆಕ್ಟಿವರಸ್ ಪ್ಲಾಂಟ್ ಅಂತ ಬೇಕಾದರೂ ಬರೀರಿ, ಇಲ್ಲ ಡ್ರಾಸೆರಾನಾರು ಬರೀರಿ.
ಓಕೆನಾ. ಡ್ರಾಸಿರಾ. ನೆಕ್ಸ್ಟ್ ಹೋಗೋಣ. ದ ಪೋರ್ಸ್ ಥ್ರೂ ವಿಚ್ ಲೀವ್ಸ್ ಎಕ್ಸ್ಚೇಂಜ್ ಗ್ಯಾಸಸ್. ಈ ಎಲೆಗಳಲ್ಲಿರ್ತಕ್ಕಂತಹ ಪೋರ್ಸಸ್, ಟೈನಿ ಪೋರ್ಸ್ ಇರುತ್ತಲ್ಲ, ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಹೋಗೋದು ಎಲೆ ಒಳಕ್ಕೆ, ಮತ್ತು ಆಕ್ಸಿಜನ್ನ ಬಿಡೋದು, ಈ ರೀತಿ ಗ್ಯಾಸ್ನ ಎಕ್ಸ್ಚೇಂಜ್ ಮಾಡೋಕೆ ಒಂದು ಪೋರ್ಸ್ ಇದೆಯಲ್ಲ, ಟೈನಿ ಪೋರ್ಸ್ನ ಏನಂತ ಕರಿತೀವಿ? ಸ್ಟೊಮ್ಯಾಟಾ. ವಾಟ್ ವಿ ಕಾಲ್? ಸ್ಟೊಮ್ಯಾಟಾ ಅಂತೇಳಿ ಕರಿತೀವಿ. ದ ಟೈನಿ ಪೋರ್ಸ್ ಆರ್ ಪ್ರೆಸೆಂಟ್ ಆನ್ ಲೀವ್ಸ್. ದಿಸ್ ಟೈನಿ ಪೋರ್ಸ್ ಆರ್ ಕಾಲ್ಡ್ ಎ ಸ್ಟೊಮ್ಯಾಟಾ. ಗಾಡ್ ಸೆಲ್ವಲ್ಗೆ ಇರುತ್ತೆ ಅದು ಚಿತ್ರ, ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ನೆನಪು ಮಾಡ್ಕೊಳ್ಳಿ. 8th one, ಟಿಕ್ ಕರೆಕ್ಟ್ ಆನ್ಸರ್. ಇದರಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಆ ಥರ ಇದೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಕಸ್ಕ್ಯೂಟ ಇಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್? ಯಾವುದಕ್ಕಿದೆ ಎಕ್ಸಾಂಪಲ್ ಕಸ್ಕ್ಯೂಟ? ತುಂಬ ಸಲ ರಿಪೀಟ್ ಆಗಿದೆ ಇದು. ಯಾವುದಕ್ಕೆ ಎಕ್ಸಾಂಪಲು? ಪ್ಯಾರಾಸೈಟ್. ಯಾವುದಕ್ಕೆ? ಪ್ಯಾರಾಸೈಟ್ಗೆ ಎಕ್ಸಾಂಪಲ್. ಹಾಗೆ ದ ಪ್ಲಾಂಟ್ ವಿಚ್ ಟ್ರ್ಯಾಪ್ಸ್ ಆ್ಯಂಡ್ ಫೀಡ್ಸ್ ಆನ್ ಇನ್ಸೆಕ್ಟ್ಸ್. ಯಾವುದು? ಪಿಕ್ಚರ್ ಪ್ಲಾಂಟ್. ಯಾವ ಪ್ಲಾಂಟ್ ಕೀಟಗಳನ್ನ ಟ್ರ್ಯಾಪ್ ಮಾಡಿ ತಿನ್ನುತ್ತೆ ಅಂತ? ಯಾವುದು? ಪಿಕ್ಚರ್ ಪ್ಲಾಂಟ್. ಹಾಗೆ 9th one ನೋಡಿ, ಮ್ಯಾಚ್ ದ ಫಾಲೋಯಿಂಗ್. ಕ್ಲೋರೋಫಿಲ್ ಯಾವುದಕ್ಕೆ? ಲೀಫ್. ಕ್ಲೋರೋಫಿಲ್ ಎಲ್ಲಿರುತ್ತೆ? ಲೀಫಲ್ಲಿ ಇರುತ್ತೆ. ಹಾಗೆ ನೈಟ್ರೋಜನ್ ಎಲ್ಲಿರುತ್ತೆ? ನೈಟ್ರೋಜನ್ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಲ್ವಾ? ಸೆಕೆಂಡ್ ಒನ್. ಹಾಗೆ ಕಸ್ಕ್ಯೂಟ ಅನ್ನೋದೇನು? ಪ್ಯಾರಾಸೈಟ್. ಥರ್ಡ್ ಒನ್ ಇದು. ಅನಿಮಲ್ಸ್ ಅನ್ನೋದೇನು? ಹೆಟೆರೋಟ್ರೋಪ್ಸ್. ಫೋರ್ತ್ ಒನ್ಗೆ. ಹಾಗೆ ಲಾಸ್ಟ್ ಇನ್ಸೆಕ್ಟ್ಸ್ ಅಂದ್ರೆ ಪಿಕ್ಚರ್ ಪ್ಲಾಂಟ್. 5th ಒನ್. ಓಕೆನಾ? ಇದು ಮ್ಯಾಚ್ ದ ಫಾಲೋಯಿಂಗಿಗೆ ಆನ್ಸರು. ನಂಬರ್ಸ್ನ ಹಾಕ್ಬಿಡ್ತೀನಿ ಇದ್ರ ಮುಂದೆ. ಕ್ಲೋರೋಫಿಲ್ ಅಂದ್ರೆ ಏನು? ನೈಟ್ರೋಜನ್. ಫಸ್ಟ್ ಒನ್. ಅದೇ ಕ್ಲೋರೋಫಿಲ್ ಅಂದ್ರೆ ಲೀಫ್. ನೈಟ್ರೋಜನ್ ಅಂದ್ರೆ ಸೆಕೆಂಡ್ ಒನ್, ರೈಸೋಬಿಯಂ. ಅದೇ ತರ ಕಸ್ಕ್ಯೂಟ ಅಂದ್ರೆ ಪ್ಯಾರಾಸೈಟ್. ಥರ್ಡ್ ಒನ್. ಅನಿಮಲ್ಸ್ ಅಂದ್ರೆ ಹೆಟೆರೋಟ್ರೋಪ್ಸ್. ಫೋರ್ತ್ ಒನ್. ಇನ್ಸೆಕ್ಟ್ಸ್ ಅಂದ್ರೆ ಪಿಕ್ಚರ್ ಪ್ಲಾಂಟ್. 5th ಒನ್. ಓಕೆ, ಇದು ಮ್ಯಾಚ್ ದ ಫಾಲೋಯಿಂಗ್ಗೆ ಆನ್ಸರ್. ಹಾಗೆ ಟ್ರೂ ಆರ್ ಫಾಲ್ಸ್ ನೋಡೋಣ. 10th ಕ್ವಶನ್ ಆನ್ಸರು. ಫಸ್ಟ್ ಒನ್ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ದ್ಯುತಿಸಂಶ್ಲೇಷಣೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅಂತೆ. ಕರೆಕ್ಟಾ? ರಾಂಗ್. ಯಾವ್ದು ಬಿಡುಗಡೆ ಆಗೋದು? ಆಕ್ಸಿಜನ್ ಅಲ್ವಾ? ಆಕ್ಸಿಜನ್ ಅನ್ನ ಕೊಡುತ್ತೆ ಫೋಟೋಸಿಂಥಸಿಸ್ ಮಾಡಬೇಕಾದ್ರೆ. ಫಾಲ್ಸ್. ಇದಕ್ಕೆ ಟಿಕ್ ಮಾಡಿ ಬೇಕಾದ್ರೆ. ಪ್ಲಾಂಟ್ಸ್ ಸೆಕೆಂಡ್ ಒನ್ ನೋಡಿ, ಪ್ಲಾಂಟ್ಸ್ ವಿಚ್ ಸಿಂಥಸೈಸ್ ದೇರ್ ಫುಡ್ ಆರ್ ಕಾಲ್ಡ್ ಎಸ್ ಸ್ಯಾಪ್ರೋಟ್ರೋಫ್ಸ್ ಅಂತೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದಕ್ಕೆ ಸ್ಯಾಪ್ರೋಟ್ರೋಫ್ಸ್ ಅಂತಾರಂತೆ. ಕರೆಕ್ಟಾ? ರಾಂಗ್. ಏನಂತಾರೆ? ಆಟೋಟ್ರೋಫ್ಸ್ ಅಂತ ಕರೀತಾರೆ ಅಲ್ವಾ? ಥರ್ಡ್ ಒನ್ ನೋಡಿ, ದ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್ ಇಸ್ ನಾಟ್ ಎ ಪ್ರೋಟೀನ್. ಹೌದು, ಸಸ್ಯಗಳ ಆಹಾರ ತಯಾರಾದಾಗ ಬರ್ತಕ್ಕಂತಹ ಪ್ರಾಡಕ್ಟ್, ಉತ್ಪನ್ನ ಏನಿದೆ ಅದು ಪ್ರೋಟೀನಾ? ಎಸ್, ಟ್ರೂ. ಅದೊಂದು
ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಬರೋದು. ಸೋಲಾರ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಹೌದು, ಅದು ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡದು ಆಹಾರ ತಯಾರು ಮಾಡಿ ಎಲೆಗಳಲ್ಲಿ ಕೆಮಿಕಲ್ ಎನರ್ಜಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಲ್ಲಿ ಎಲೆಗಳಲ್ಲಿ ಅಲ್ವಾ. ಸೊ ಟ್ರೂ. ಇಲ್ಲಿ ಇದೊಂದು ನ್ಯೂಟ್ರಿಯೆಂಟ್ಸ್ ಫೋಟೋಸಿಂಥಸಿಸ್ ಅಲ್ಲಿ ಬರೋ ಪ್ರಾಡಕ್ಟ್ಸ್, ಅದಕ್ಕೆ ಟ್ರೂ ಅಂತ ಹಾಕಿದ್ವಿ. ಕಾರ್ಬೋಹೈಡ್ರೇಟ್ಸ್ ಅಂತ ಆದರೆ ಅದು ಫಾಲ್ಸ್ ಆಗುತ್ತೆ, ಬಟ್ ಇದು ಟ್ರೂ. ಓಕೆ, 11th one ನೋಡಿ. ಚೂಸ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಫಾಲೋಯಿಂಗ್. ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಟೇಕ್ಸ್ ಇನ್ ಕಾರ್ಬೋಹೈಡ್ರೇಟ್ಸ್ ಫ್ರಮ್ ದ ಏರ್ ಫ್ರಮ್ ಫೋಟೋಸಿಂಥಸಿಸ್? ಸಸ್ಯದ ಯಾವ ಭಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ವಾತಾವರಣದಲ್ಲಿರ್ತಕ್ಕ ಕಾರ್ಬನ್ ಡೈಆಕ್ಸೈಡ್ನ ಹಿಡ್ಕೊಳ್ಳುತ್ತೆ? ಯಾವ್ದು ಹೇಳಿ? ಟೈನಿ ಪೋರ್ಸ್ ಇರುತ್ತಲ್ಲ, ಟೊಮ್ಯಾಟೊ ಅಲ್ವಾ. ಲೀಫ್ ವೈನ್ಸು ಅಲ್ಲ, ಪೆಟಲ್ಸು ಅಲ್ಲ. ಪೆಟಲ್ಸ್ ಅಂದರೆ ದಳಗಳು, ಅದು ಇರ್ಕೊಳ್ಳಲ್ಲ. ರೂಟ್ ಹೇರ್, ಬೇರು ಇರ್ಕೊಳ್ಳಲ್ಲ. ಸ್ಟೊಮ್ಯಾಟೊ ಟೈನಿ ಪೋರ್ಸೆ ಕಾರ್ಬನ್ ಡೈಆಕ್ಸೈಡ್ನ ಇರ್ಕೊಳ್ಳೋದು. 12th one ನೋಡಿ. ಪ್ಲಾಂಟ್ಸ್ ಟೇಕ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಅಟ್ಮಾಸ್ಫಿಯರ್ ಮೇನ್ಲಿ ಥ್ರೂ ದೇರ್. ಸಾಮಾನ್ಯವಾಗಿ ಸಸ್ಯಗಳು ಮೇಯ್ನ್ ಕಾರ್ಬನ್ ಡೈಆಕ್ಸೈಡ್ನ ಅಟ್ಮಾಸ್ಫಿಯರಿಂದ ಇರ್ಕೊಳ್ಳೋದು ಎಲ್ಲಿಂದ? ರೂಟ್ಸಿಂದನಾ? ನೋ. ರೂಟ್ ಮಣ್ಣೊಳಗಿರುತ್ತೆ. ಸ್ಟೆಮ್ ಕಾಂಡದಿಂದನಾ? ಇಲ್ಲ. ಫ್ಲವರ್ಸ್ ಹೂವಿನಿಂದನಾ? ಇಲ್ಲ. ಆಹಾರನೇ ತಯಾರಾಗಿರಲ್ಲ. ಹೂವೆಲ್ಲಿ ಬರುತ್ತೆ ಅಲ್ವಾ? ಯಾವುದರಿಂದ? ಸಸ್ಯದ ಎಲೆ ಭಾಗದಲ್ಲಿ, ಲೀವ್ಸ್ ಅಲ್ಲಿ. ಅರ್ಥ ಆಯ್ತಾ? 13th ಲಾಸ್ಟ್ ಒನ್ ನೋಡಿ. ವೈ ಡು ಫಾರ್ಮರ್ಸ್ ಗ್ರೋ ಮೆನಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಕ್ರಾಪ್ಸ್ ಇನ್ಸೈಡ್ ಲಾರ್ಜ್ ಗ್ರೀನ್ ಹೌಸಸ್? ಯಾಕೆ? ಹಸಿರು ಮನೆ ಅಂತ ಕಟ್ಕೊಂಡಿರ್ತಾರೆ ನೋಡಿ, ಗ್ರೀನ್ ಹೌಸ್, ಅಲ್ಲಿ ಬೆಳೀತಾರೆ ತುಂಬಾ ತರಕಾರಿ ಮತ್ತೆ ಹಣ್ಣುಗಳನ್ನ. ವಾಟ್ ಆರ್ ದ ಅಡ್ವಾಂಟೇಜ್ ಟು ದ ಫಾರ್ಮರ್ ಅಂತೇಳಿ ಕೇಳಿದ್ದಾರೆ. ಯಾಕೆ? ಬಿಕಾಸ್ ನಾನು ಇಲ್ಲೇ ಬರೀತೀನಿ. ಏನಕ್ಕೆ? ಇಟ್ ಪ್ರೊಟೆಕ್ಟ್ಸ್ ಕ್ರಾಪ್ಸ್. ನಾವು ಬೆಳೀತಕ್ಕಂತಹ ಬೆಳೆ ಏನಾಗುತ್ತೆ? ಸುರಕ್ಷಿತವಾಗಿರುತ್ತೆ. ಇಟ್ ಪ್ರೊಟೆಕ್ಟ್ಸ್ ಕ್ರಾಪ್ಸ್ ಯಾವುದರಿಂದ? ಫ್ರಮ್ ಎಕ್ಸ್ಟರ್ನಲ್ ಕ್ಲೈಮ್ಯಾಟಿಕ್ ಕಂಡೀಷನ್. ಎಕ್ಸ್ಟರ್ನಲ್ ಕ್ಲೈಮ್ಯಾಟಿಕ್ ಕಂಡೀಷನ್ ಅಂದರೆ ತುಂಬ ಮಳೆ ಆಗೋದ್ರಿಂದ ಅಥವಾ ತುಂಬ ಬಿಸಿಲು ಬೀಳೋದ್ರಿಂದ, ತುಂಬ ಇಬ್ಬನಿ ಬೀಳೋದ್ರಿಂದ ಬೆಳೆದಿರ್ತಕ್ಕಂತಹ ಹಣ್ಣು ತರಕಾರಿಗಳು ಹಾಳಾಗಬಾರ್ದು. ಅದರಿಂದ ಪ್ರೊಟೆಕ್ಷನ್ ನೀಡುತ್ತೆ. ಒಂದು ಓಕೆನಾ? 1 ಪಾಯಿಂಟ್ ಇದು. ಹಾಗೆ ಸೆಕೆಂಡ್ ಪಾಯಿಂಟ್ ಏನು? ಆ್ಯಂಡ್ ಈ ಗ್ರೀನ್ ಹೌಸ್ ಮಾಡ್ಕೊಂಡಿದ್ರೆ ಯಾವಾಗಲೂ ಒಂದೇ ಥರ ಟೆಂಪರೇಚರ್ ಇರುತ್ತೆ. ಪ್ರೊವೈಡ್ಸ್ ಟೆಂಪರೇಚರ್. ಅರ್ಥ ಆಯ್ತಾ? ತುಂಬ ಬಿಸಿಲು ಆಗಲ್ಲ, ಗಿಡಗಳಿಗೆ ಬಾಡೋಗಲ್ಲ, ತುಂಬ ಅದೇ ಮಳೆನೂ ಬಂದು ಹಾಳಾಗಲ್ಲ. ಯಾವಾಗಲೂ ಒಂದೇ ಥರ ಟೆಂಪರೇಚರ್ನ ಇದು ಪ್ರೊವೈಡ್ ಮಾಡುತ್ತೆ. ಸೂಟಬಲ್ ಟೆಂಪರೇಚರ್. ಓಕೆ, ಹಾಗೆ ಇನ್ನೊಂದು ಪಾಯಿಂಟು ಬರಿಬೋದು ನೀವು. ಇದಿಷ್ಟು ಬರೆದ್ರೂ ಆಗುತ್ತೆ. ಆ್ಯಂಡ್ ಇಟ್ ಅಡ್ವಾಂಟೇಜ್ ಏನು? ಅಡ್ವಾಂಟೇಜ್ ಕೇಳಿದಾರಲ್ಲ ಅಲ್ಲಿ, ಏನು ಅಡ್ವಾಂಟೇಜಸ್ಸು ಅಂತ. ಏನಪ್ಪ ಅಡ್ವಾಂಟೇಜ್ ಅಂದರೆ ಕ್ರಾಪ್ಸ್, ಇಟ್ ಪ್ರೊಟೆಕ್ಟ್ಸ್ ಕ್ರಾಪ್ಸ್ ಫ್ರಮ್ ಡಿಸೀಸಸ್. ಯಾವುದೇ ರೀತಿ ಹೊರಗಡೆಯಿಂದ ಯಾವುದೇ ಪಕ್ಷಿಗಳು ಅಥವಾ ಪ್ರಾಣಿಗಳು ಬಂದು ತಿನ್ನೋದು ಅದು ಅವಾಯ್ಡ್ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಡಿಸೀಸಸ್ಗಳು, ಹುಳಗಳಿಂದ ಪ್ಲಾಂಟ್ಸ್ಗಳಿಗೆ ರಕ್ಷಣೆಯೂ ಸಹ ಸಿಗುತ್ತೆ. ಇಟ್ ಪ್ರೊಟೆಕ್ಟ್ಸ್ crops from diseases, wind, ಹಾಗೆ ತುಂಬ ವಿಂಡಿಂದ ಎಫೆಕ್ಟ್ ಆಗದಾಗೆ ರೋಡೆಂಟ್ಸ್ ಅಂದರೆ ದಂಶಕಗಳು ಅಂತೇಳಿ, ಈ ಹೆಗ್ಗಣಗಳು ತಿಂದಾಕೋದು, ಯಾವುದೋ ಬೇರೆ ರೀತಿಯ ಪ್ರಾಣಿಗಳು ಬಂದು ತಿನ್ಕೊಳ್ಳೋದು, ಅದರಿಂದ ರಕ್ಷಣೆ ನೀಡುತ್ತೆ. ಆ್ಯಂಡ್ ಅಡ್ವರ್ಸ್ ಕ್ಲೈಮ್ಯಾಟಿಕ್, ಇದು ಅಷ್ಟೇ ಕ್ಲೈಮ್ಯಾಟಿಕ್ ಕಂಡೀಷನ್ನು, ಅದು ಮೇಲೆ ಬರೆದಿದ್ದೀವಲ್ಲ ಅಷ್ಟೇ ಸಾಕು. ಈ ಸೆಕೆಂಡ್ ಪಾಯಿಂಟ್, ಇದನ್ನು ಥರ್ಡ್ ಪಾಯಿಂಟ್ ಮಾಡೋ. ಇಟ್ ಪ್ರೊಟೆಕ್ಟ್ಸ್ ಕ್ರಾಪ್ಸ್ ಫ್ರಮ್ ಡಿಸೀಸಸ್, ರೋಗಗಳಿಂದ, ವಿಂಡು ಮತ್ತು ರೊಡೆಂಟ್ಸಿಂದ. ಓಕೆನಾ?
ಇದು 13 ಕ್ವಶನ್ಗೆ ಆನ್ಸರು. ಇಲ್ಲಿ ಅಡ್ವಾಂಟೇಜಸ್ ಅಂತ ಹಾಕಿ ಬೇಕಾದ್ರೆ ಇಲ್ಲಿ ಏನಿದ್ರು ಅಡ್ವಾಂಟೇಜಸ್ ಅಂತ. ಇದಿಷ್ಟು ಈ ಫಸ್ಟ್ ಲೆಸನ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರ್. ಇಲ್ಲಿ ಒಂದು ಆಕ್ಟಿವಿಟಿ ಮತ್ತೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ನೀವು ಒಂದು ಗಿಡನ ಪಾಟನ್ನು ಅಥವಾ ಏನಾದರೂ ತಗೊಂಡು ನೀವೇ ಬೆಳೆಸಿ, ಅದೇ ಈ ಸ್ಟಾರ್ಚ್ ಟೆಸ್ಟ್ ಮಾಡ್ತಿರಲ್ಲ ಆ ಥರ ಒಂದು ಮಾಡಿ, ಒಂದೇ ಒಂದು ಎಲೆಗೆ ಬ್ಲ್ಯಾಕ್ ಕವರ್ನ ಕಟ್ಟಿ ಅದನ್ನು ಅಯೋಡಿನ್ ಟೆಸ್ಟ್ ಮಾಡಿ ನೋಡಿ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ಮಾಡ್ಬೋದು. ಮತ್ತು ಯಾವ್ದಾದ್ರು ನಿಮ್ಮ ಹತ್ರ ಇರ್ತಕ್ಕಂಥ ಯಾವ್ದಾದ್ರು ನಿಯರ್, ಈಗ ನರ್ಸರಿ ಮಾಡ್ತಿರ್ತಾರಲ್ಲ, ನರ್ಸರಿನೇ ಗ್ರೀನ್ ಹೌಸ್, ಓಕೆನಾ, ಗ್ರೀನ್ ಹೌಸಸ್ಗಳು, ಅಲ್ಲಿಗೆ ಒಂದ್ಸಲ ಭೇಟಿ ನೀಡಿ ಅಲ್ಲಿ ಪ್ಲ್ಯಾಂಟ್ಸ್ಗಳು ಹೇಗಿರುತ್ತೆ ರೆಗ್ಯುಲರ್ ಆಗಿ, ಅದಕ್ಕೆ ಯಾವ ಥರ ಲೈಟ್ ವಾಟರು ಎಲ್ಲ ಪ್ರೊವೈಡ್ ಆಗುತ್ತೆ, ಅವ್ರು ಹೇಗೆ ಅರೇಂಜ್ ಮಾಡಿರ್ತಾರೆ ಅಂತ ನೋಡ್ಕೊಂಡು ಬನ್ನಿ. ಆ್ಯಂಡ್ ಸ್ವೀಟ್ ಗೆಣಸು ಅದನ್ನು ವಾಟರಲ್ಲಿಟ್ಟು, ಸ್ವೀಟ್ ಪೊಟ್ಯಾಟೋನ ಸಿಹಿ ಗೆಣಸನ್ನು ಅದನ್ನು ನೀರಲ್ಲಿಟ್ಟು ನೋಡಿ ಅದರದ್ದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನೀವು, ಸ್ಟಾರ್ಚ್ ಎಕ್ಸ್ಪೆರಿಮೆಂಟ್ ಇದೆಯಾ ಇಲ್ಲ ಅಂತೇಳಿ. ಓಕೆನಾ, ಇದಿಷ್ಟು ನಿಮಗೆ ಕೊಟ್ಟಿರ್ತಕ್ಕಂಥ ಆ್ಯಕ್ಟಿವಿಟಿ. ಮತ್ತು ಲೈಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಪ್ಲಾಂಟ್ಸ್ ದಟ್ ದೇರ್ ಲೀವ್ಸ್ ಗ್ರೋ ಇನ್ ಮೆನಿ ಪ್ಯಾಟ್ರನ್ಸ್ ಸೊ ಆ್ಯಸ್ ಟು ಅಬ್ಸರ್ವ್ ಮ್ಯಾಕ್ಸಿಮಮ್ ಸನ್ಲೈಟ್. ಸಸ್ಯಗಳಿಗೆ ತುಂಬ ಸನ್ಲೈಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದು ಈಸ್ ನಾಟ್ ಓನ್ಲಿ ಫಾರ್ ಫೋಟೋಸಿಂಥಸಿಸ್ ಬಟ್ ತುಂಬ ಅದಕ್ಕೆ ವೆರೈಟೀಸ್ ಆಫ್ ಯೂಸಸ್ ಇದೆ. ಸೊ ಹಾಗಾಗಿ ಎಲ್ಲ ಸಸ್ಯಗಳನ್ನು ಪ್ಲಾಂಟ್ಸ್ಗಳನ್ನು ಆದಷ್ಟು ಸನ್ಲೈಟ್ಗೆ ಶೋ ಮಾಡಿ ಅಂಥೇಳಿ. ಓಕೆನಾ, ಇದಿಷ್ಟು ಸೆಕೆಂಡ್ ಲೆಸನ್ದು. ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಲೆಸನ್ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ಗೆ ಹೋಗೋಣ. ಓಕೆ, ಥ್ಯಾಂಕ್ ಯು. ನೋಟ್ಸ್ ಮಾಡಿಟ್ಕೊಳ್ಳಿ. ಎಕ್ಸ್ಟ್ರಾ ಕ್ವಶನ್ಸ್ ಬೇಕು ಅಂದರೆ ನೀವು ಟೆಕ್ಸ್ಟ್ ಬುಕ್ನ ಓದಿ ಒಂದಷ್ಟು ಮಾಡ್ಬೋದು. ಬೇಕಾದ್ರೆ ನಾನು ಅದನ್ನು ಹಾಕಿರ್ತೀನಿ. ಟೆಕ್ಸ್ಟ್ ಬುಕ್ ಇನ್ಸೈಡು ಓದ್ಕೊಂಡ್ರೆ ಅದು ನಿಮ್ಮ ನೆಕ್ಸ್ಟ್ ಕ್ಲಾಸಸ್ಗೆ, ಅಂದರೆ 10ಗೆಲ್ಲ ನೀವೇ ಓನಾಗಿ ಟೆಕ್ಸ್ಟ್ ಬುಕ್ನ ಓದಿ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಅಡ್ವೈಸ್ ಅಂದರೆ ನೀವು ಯು ಹ್ಯಾವ್ ಟು ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಲೈನ್ ಟು ಲೈನ್ ಇನ್ ಸೈನ್ಸ್ ಸಬ್ಜೆಕ್ಟ್. ಸೈನ್ಸ್ ಸಬ್ಜೆಕ್ಟಲ್ಲಿ ಪ್ರತಿಯೊಂದು ಪಾಠದಲ್ಲೂ ಲೈನ್ ಟು ಲೈನ್ ಓದಿ ಅದನ್ನು ಕ್ವಶನ್ ಆನ್ಸರ್ಸ್ ಮಾಡಿಕೊಂಡ್ರೆ 10ಗೆ ಮತ್ತು ನಿಮ್ಮ PUಗೆಲ್ಲ ಹೆಲ್ಪ್ ಆಗುತ್ತೆ. ಓಕೆನಾ, ಸುಮ್ಮನೆ ಬೇರೆ ಥರ ಕ್ವಶನ್ ಆನ್ಸರ್ ಮಾತ್ರ ಓದ್ಕೊಳ್ಳೋದಲ್ಲ, ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಲೈನ್ಸನ್ನು ಅಂಡರ್ಲೈನ್ ಮಾಡ್ಕೊಳ್ತಾ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಓಕೆ, ನೀವೇ ಒಂದಷ್ಟು ಕ್ವಶನ್ಸ್ ಮಾಡಿ. ಆಟೋಟ್ರೋಪ್ಸ್ ಅಂದರೆ ಏನು, ಎಟಿರೋಟ್ರೋಪ್ಸ್ ಅಂದರೆ ಏನು, ಮತ್ತು ಪ್ಯಾರಾಸೈಟ್ಸ್ ಸ್ಯಾಪ್ರೋಟ್ರೋಪ್ಸ್ ಅಂದರೆ ಏನು, ಎಕ್ಸಾಂಪಲ್ ಪ್ಯಾರಾಸೈಟ್ಸ್ ಸಿಂಬಯೋಸಿಸ್ ಅಂದರೆ ಏನು, ಇದೆಲ್ಲ ಒಂದಷ್ಟು ನೀವೇ ಎಕ್ಸ್ಟರ್ನಲ್ 5 ಕ್ವಶನ್ಸ್ನ ಮಾಡಿಕೊಂಡು ಈ ನೋಟ್ಸ್ ಜೊತೆ ಬರೆದಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.